ನಾವು ಫೋನ್ ಮಾಡಿ ಮಾತಾಡ್ತೀವಿ. ಅಭಿನಂದನಾ ಸಮಾರಂಭ ಎಷ್ಟು ಖುಷಿನಲ್ಲಿ ಏರ್ಪಡೋಣ ಅಂತ ಬೇಡಕ್ಕೆ ಸರ್ ಒಂದು 3 ದಿವಸ ನಾನು ಡೆಲ್ಲಿಗೆ ಹೋಗ್ತೇನೆ. ಸುಮಾರು ನಾವು ಇರ್ತಾರಂತೆ ಬಜೆಟ್ ನಮ್ಮ ಜಿಲ್ಲೆಗೆ ಏನಾದ್ರು ಬೇಕು, ಏನೇನು ರಸ್ತೆಗಳು ಬೇಕು ಅಂತ ಅವ್ರನ್ನ ಕರ್ಕೊಂಡು ಹೋಗಿ ನಾನು ಫಸ್ಟ್ ಅದನ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು. ಆದರೂ ಸಹ ಎಲ್ಲ ಜಿಲ್ಲೆಯ ಮುಖಂಡರು ಮತ್ತು ತಾಲೂಕಿನ ಮುಖಂಡರು ಕೂಡ ಅವರು ಕೋಲಾರದಿಂದ ಹೋಗಿ ಇಲಾಖೆ ಭೇಟಿ ಮಾಡಿ ಬಂದಿದ್ದಾರೆ. ಈಗ ಅವರ ಮುಂದೆ ಸವಾಲಾಗಿರೋದು ಎರಡು ಪಕ್ಷದ ಮುಖಂಡರನ್ನ ಒಟ್ಟಾಗಿ ಒಂದು ದೊಡ್ಡ ಸವಾಲಾಗಿದೆ ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಯಾವುದೇ ಭೇದಭಾವ ಜೆಡಿಎಸ್ ಬೇರೆಯವರನ್ನ ಬಿಜೆಪಿ ಬೇರೆಯವರನ್ನ ಒಟ್ಟಾಗಿ ಯಾವುದೇ ಊರಲ್ಲೂ ಕೂಡ ಗೊಂದಲ ಇಲ್ಲ ಕೆಲಸ ಮಾಡಿದ್ದೀವಿ. ಸುಮಾರು 30,000 ಹತ್ರ ನಾವು ಲೀಡರ್ ಕೊಟ್ಟಿದ್ದೀವಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಮುಂದೆ ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ. ಆ ಚುನಾವಣೆಯನ್ನು ಕೂಡ ಇದೇ ಮಟ್ಟಿಗೆ ಮುಂದುವರಿಯಬೇಕು. ಎಲ್ಲ 5 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಕೂಡ ನಾವು ಇಂಡಿಯಾ ಅಭ್ಯರ್ಥಿಗಳು ಗೆಲ್ಲಬೇಕಂದ್ರೆ ಮಲ್ಲೇಶ್ವರವರು ಎಲ್ಲರನ್ನೂ ಹುಟ್ಟಿ ಕರ್ಕೊಂಡು ಹೋಗಿ ಜೋಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಗೆಲ್ತೀವಿ. ತಾಲೂಕು ಪಂಚಾಯತಿ ಕೂಡ ಹಿಂದೆ ನಾವು ಭಾರತೀಯ ಜನತಾ ಪಾರ್ಟಿ ಹೊಸದಲ್ಲಿತ್ತು. ಇವಾಗ ಮತ್ತೆ ಬರೋ ಚುನಾವಣೆಯನ್ನು ಕೂಡ ನಾವು ಒಟ್ಟಾಗಿ ತಗೊಂಡೋಗಬೇಕು. ನಮ್ಮ ಸ್ನೇಹಿತರು ಚಂದ್ರಾರೆಡ್ಡಿ ಅವರು ಹೇಳ್ತಿದ್ರು, ಮಲ್ಲೇಶ್ವರವರು ಇವತ್ತು ಲೋಕಸಭಾ ಸದಸ್ಯರಾಗಿರೋದು, ಕೇಂದ್ರದ ನರೇಂದ್ರ ಮೋದಿ ಅವರು 3 ಬಾರಿ ಪ್ರಧಾನಮಂತ್ರಿಗಳಾಗಿರೋದು, ಪ್ರತ್ಯೇಕವಾಗಿ ಕುಮಾರಣ್ಣವರು ಸಚಿವರಾಗಿರೋದು ನಮ್ಮ ಅದೃಷ್ಟನೇ ಸರಿ. ಇವತ್ತು ಸುಮಾರಷ್ಟು ಬಿಜಿಎಂ ಜಮೀನು ಬಂಗಾರಪೇಟೆ ತಾಲೂಕು ಮತ್ತು ಕೆಜಿಎಫ್ ತಾಲೂಕು ಸಂಬಂಧಪಟ್ಟ ಜಮೀನು ಸುಮಾರು 1000 ಎಕರೆ ಇದೆ. ಈಗಾಗಲೇ 900 ಎಕರೆ ನೋಟಿಫಿಕೇಶನ್ ಆಗಿ ಕೈಗಾರಿಕೆ ಕೊಟ್ಟಿದ್ದಾರೆ. ಒಂದು ಕೈಗಾರಿಕೆಯನ್ನು ಇಲ್ಲಿ ಸ್ಥಾಪಿಸಬೇಕು ಅಂತ ನಾನು ಸಂಸದರಲ್ಲಿ ಮನವಿ ಮಾಡ್ತೇನೆ. ಇವತ್ತು ನಮ್ಮ ರೈಲ್ವೆ ಖಾತೆ ಸಚಿವರಾದ ಸೋಮಣ್ಣ ಅವರಿದ್ದಾರೆ. ಸೋಮಣ್ಣ ಅವರು ನಮ್ಮ ಜಿಲ್ಲೆಗೆ ತುಂಬ ಹಲವು, ನಮ್ಮ ಮಲ್ಲೇಶ್ವರ ಅವರು ಇವತ್ತು ನಮ್ಮ ರಾಜ್ಯದವರಾಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಹೊಸ ಹೊಸ ರೂಢಿ ಆಗಬೇಕು ಅಂತ ದಯವಿಟ್ಟು ಒಂದು ಒಳ್ಳೆಯ ಅವಕಾಶ ಇದೆ. ಇವತ್ತು ಈಗಾಗಲೇ KDP ಕೋಲಾರ ಜಾಗ ಗುರುತಿಸಿ ಸರ್ಕಾರ ಮಂಜೂರು ಮಾಡಿದೆ. ಇವತ್ತು ಶೋಭಾ ಕರಂದ್ಲಾಜೆ ಅವರು ಆ ಖಾತೆ ಸಚಿವರಾಗಿದ್ದಾರೆ, ಲೇಬರ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ESIನ ಕೋಲಾರಲ್ಲಿ ಸ್ಥಾಪನೆ ಮಾಡಿದ್ರೆ ಸುಮಾರಷ್ಟು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ. ಅದನ್ನು ನಾವು ನಿಮಗೆ ಹೇಳ್ಕೊಡೋದಿಲ್ಲ. ವಿದ್ಯಾವಂತರು, ಅವ್ರ ತಾಯಿ 2 ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡೋದು ಅನುಭವ ಇದೆ. ಅವ್ರ ತಂದೆಯವರು IAS ಅಧಿಕಾರಿಯಾಗಿ ಕೆಲಸ ಮಾಡಿರೋ ಅನುಭವ ಅವ್ರಿಗೂ ಇದೆ. ಹಾಗಾಗಿ ತಮ್ಮ ಊರಿನಲ್ಲಿ 5 ವರ್ಷ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಡೆವಲಪ್ ಮಾಡ್ತೀವಿ ಅಂತ ಆಶಿಸ್ತಾ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ತಮ್ಮ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು ಅಂತ ಕೇಳ್ಕೊಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.